ಎಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಅವರು ಸ್ಪರ್ಧೆ ಮಾಡ್ದಲೆ ಎಲ್ಲ ಕಡೆ ಪ್ರಚಾರವನ್ನ ಮಾಡ್ಕೊಂಡು ಓಡಾಡ್ಕೊಂಡು ಸಾಕಷ್ಟು ಬ್ಯುಸಿ ಇರುವಂತ ಕಾರಣಕ್ಕೋಸ್ಕರ ಒಂದು ಕ್ಷೇತ್ರಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಲೋಕಸಭೆಗೆ ಸ್ಪರ್ಧೆ ಮಾಡೋದು ಒಳ್ಳೇದು ಅನ್ನುವಂತ ಅಭಿಪ್ರಾಯ ಇತ್ತು. ಸ್ಪರ್ಧೆ ಮಾಡಿದ್ರೆ ಎಲ್ಲಿಂದ ಅನ್ನುವಂತ ಒಂದು ಪ್ರಶ್ನೆ ಇದೆ. ಇನ್ನ ಎಲ್ಲಿಂದ ಅಂತ ನೋಡೋದಾದ್ರೆ ಸಡನ್ ಆಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕಲಬುರಗಿ ಅವರ ಕ್ಷೇತ್ರ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲೇ ಸ್ಪರ್ಧೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ನೋಡೋದಾದ್ರೆ ಅದಕ್ಕೆ ಸಾಕಷ್ಟು ಗೊಂದಲಗಳು ಕಾಣಿಸ್ತಾ ಇರುವಂತದ್ದು. ಈ ಬಾರಿ ಸೇಫ್ ಕ್ಷೇತ್ರದಿಂದ ಸ್ಪರ್ಧೆಗೆ ಖರ್ಗೆ ಅವರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಕೂಡ ಆಗಿರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಕಳೆದ ಬಾರಿ ಕಲಬುರಗಿ ಕ್ಷೇತ್ರದಿಂದ ಸೋತಿದ್ರು ಖರ್ಗೆ ಅವರು. ಸೋಲಿಲ್ಲದ ಸರ್ದಾರನ ಆ ಪಟ್ಟಕ್ಕೆ ಪೆಟ್ಟು ಬಿದ್ದಿತ್ತು. ಈ ಬಾರಿ INDIA ಪ್ರಧಾನಿ ಅಭ್ಯರ್ಥಿ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ರಾಜ್ಯದಲ್ಲಿ ಸೇಫ್ ಕ್ಷೇತ್ರದತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಚಿತ್ತ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಸೇಫ್ ಕ್ಷೇತ್ರ ಯಾವ್ದಪ್ಪ ಅಂತ ಗಮನಿಸೋದಾದ್ರೆ ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ACC ಅಧ್ಯಕ್ಷ ಪ್ರಧಾನಿ ಅಭ್ಯರ್ಥಿ ಆಗುವಂತ ಹಿನ್ನೆಲೆಯಲ್ಲಿ ಆಗುವಂತ ಚಾನ್ಸಸ್ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಹೊಣೆ ಇರುತ್ತೆ. ಸೊ ಹೀಗಾಗಿ ಚಾಮರಾಜನಗರ ಕ್ಷೇತ್ರ ಆಗ್ಬಿಟ್ರೆ ಸೇಫ್ ಕ್ಷೇತ್ರ. ಅದು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಹನೂರನ್ನ ಹೊರತುಪಡಿಸಿ ಅಲ್ಲಿ JDSನ ಶಾಸಕರು ಮಂಜುನಾಥ್ ಅಂತ ಅವರನ್ನ ಹೊರತುಪಡಿಸಿ ಉಳಿದಿರುವಂತ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಸೊ ಹೀಗಾಗಿ ಖರ್ಗೆ ಅವರು ಇಲ್ಲಿ ಹೆಚ್ಚು ಪ್ರಚಾರ ಮಾಡದೇ ಇದ್ದರೂ ಕೂಡ ಅಲ್ಲಿರುವಂತ ಶಾಸಕರುಗಳು ಗೆಲ್ಲಿಸ್ತಾರೆ ಅಂತ. ಅಂದ್ರೆ ಸಿದ್ದರಾಮಯ್ಯನವರ ಕ್ಷೇತ್ರ ಅಲ್ಲೇ ಬರುತ್ತೆ, ಮಹದೇವಪ್ಪ ಅವರ ಕ್ಷೇತ್ರ ಅಲ್ಲೇ ಬರುವಂಥದ್ದು. ಈ ರೀತಿಯಾಗಿ ಪ್ರಮುಖ ನಾಯಕರುಗಳ ಕ್ಷೇತ್ರ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನದಾಗಿ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಚಾಮರಾಜನಗರಕ್ಕೆ ಖರ್ಗೆ ಬಂದ್ರೆ ಸಂತೋಷ, ಸ್ಪರ್ಧೆ ಮಾಡಿದ್ರೆ ಲೀಡ್ನಲ್ಲಿ ನಾವು ಗೆಲ್ಲಿಸ್ತೇವೆ ಅಂತ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಮಹದೇವಪ್ಪ ಪ್ರತಿಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಗೊತ್ತಾ, ಅವರ ಪುತ್ರ ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಆಕಾಂಕ್ಷಿ ಆಗಿದ್ದಾರೆ. ಅಲ್ಲಿ ಅವರನ್ನ ಸುನಿಲ್ ಬೋಸ್ ಅವರನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಮಹದೇವಪ್ಪ ಅವರು ಕೂಡ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಸಡನ್ ಶಾಕ್, ಅಕಸ್ಮಾತ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಬಂದು ನಿಂತ್ಕೊಳ್ಳೋದೇ ಆದ್ರೆ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಅವರು ಸಂತೋಷ, ಅವರು ಬಂದರೆ ನಾವೆಲ್ಲರೂ ಕೂಡ ಹೆಚ್ಚಿನ ಲೀಡಲ್ಲಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ಹೇಳಲೇಬೇಕು ಈ ಸ್ಟೇಟ್ಮೆಂಟ್ ಅನ್ನು, ಅದನ್ನು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಅಲ್ಲಿ ಬಂದರೆ ಸಂತೋಷ ಅಲ್ವಾ? ರಾಷ್ಟ್ರೀಯ ಅಧ್ಯಕ್ಷರು ವಿ ಆರ್ ಆಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲ್ಯಾಕ್ಸ್ ಟುಗೆದರ್ ಲೀಡ್ಸಲ್ಲಿ ಗೆಲ್ತಾರೆ. ಎಲ್ಲ ನಿಂತು ಗೆಲ್ಲಿಸ್ತೀವಿ. ಆಹ್ವಾನ ಕೊಡ್ತೀರಿ ಹೇಗೆ ಅಂತ ಈ ಸಬ್ಜೆಕ್ಟ್ಗಳು ಎಲ್ಲೂ ಬಂದೇ ಇಲ್ವಲ್ಲ, ನಿಮ್ಮ ಕಡೆಯಿಂದ ಬಂದಿದ್ದು ಕೇಳಿದೆ ನಾನು. ಚರ್ಚೆ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಚರ್ಚೆಗಿಲ್ಲಪ್ಪ, ನಿಮ್ಮ ಬಾಯಿನಿಂದ ಕೇಳ್ತಾ ಇದ್ರೆ ಅವರು ಬಯಸಿದ್ರೆ ಎಲ್ಲಿ ಬೇಕಾದ್ರೂ ನಿಲ್ಬೋದು. ಯಾಕಂದ್ರೆ ಅವರೇ ನಮ್ಮ ACC ಅಧ್ಯಕ್ಷರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಂದೀಶ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇಷ್ಟು ದಿನ ಅದು ಆಕ್ಚುಲಿ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಅದಾದ ನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಸ್ಪರ್ಧೆ ಮಾಡಿದ ಬಳಿಕ BJPಗೆ ಒಂದು ಶಕ್ತಿ ಬಂದಿತ್ತು. ಈಗ ಕಾಂಗ್ರೆಸ್ ಅಲ್ಲಿ ಹೆಚ್ಚಿನ ಶಾಸಕರನ್ನ ಹೊಂದಿರುವಂತ ಹಿನ್ನೆಲೆಯಲ್ಲಿ ಈಸಿಯಾಗಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ನದ್ದಾಗಿದೆ. ಸೊ ಹೀಗಾಗಿ ಸೇಫ್ ಕ್ಷೇತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೇಗಿದೆ ವಾತಾವರಣ, ಮತ್ತೆ ಮಹದೇವಪ್ಪ ಪುತ್ರ ಯಾವ ರೀತಿಯಾಗಿ ಲಾಬಿ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಅಂತ? ಪೃಥ್ವಿರಾಜ್, ಈಗಾಗಲೇ ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸುಮಾರು 8 ಜನ ಆಕಾಂಕ್ಷಿಗಳು ತಮ್ಮ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಸಚಿವ ಮಹದೇವಪ್ಪನವರ ಪುತ್ರ ಅವರು ಸಹ ಒಬ್ರು. ಹಾಗಾಗಿ ಈಗ ಏನಾಗಿದೆ ಅಂತಂದ್ರೆ ಈಗ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಸುದ್ದಿ ಹರಡಿದೆ. ಈಗ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ, ಹಾಗೆ ಈಗ ಒಂದು ಸುದ್ದಿ ಕಾಂಗ್ರೆಸ್ ವಲಯದಲ್ಲಿ ಗುಸುಗುಸು ರಾಜಕೀಯ ಶುರುವಾಗಿದೆ. ಈಗ ಆಲ್ರೆಡಿ ಒಂದ್ ಕಡೆ ಖರ್ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಗುಲ್ಬರ್ಗಲ್ಲಿ ಒಂದ್ ಕಡೆ ಹೇಳಿದ್ರು ಕೆಲವು ದಿನಗಳಿಂದ, ಈಗಾಗಲೇ ఢಿಲ್ಲಿನಲ್ಲಿ ಇದೀನಿ, ನನ್ನ ಯಾಕೆ ಮತ್ತೆ ಕರಿತೀರಿ ಅನ್ನೋ ಒಂದು ಹೇಳಿದ್ರು. ಹಾಗಾಗಿ ಅವ್ರು ಸ್ಪರ್ಧೆ ಮಾಡ್ತಾರ, ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಒಂದು $1 ಮಿಲಿಯನ್ ಪ್ರಶ್ನೆ ಇದೆ. ಈ ನಡುವೆ ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಮಾತು ಕೇಳಿ ಬರ್ತದೆ. ಯಾಕಂದ್ರೆ ಕರ್ನಾಟಕದಲ್ಲಿ 5 ಲೋಕಸಭಾ ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳಾಗಿವೆ. ಅದರಲ್ಲಿ ಚಾಮರಾಜನಗರ ಸೇಫೆಸ್ಟ್ ಅನ್ನೋ ಒಂದು ಮಾತು ಕೇಳ್ಬರ್ತದೆ. ಯಾಕಂದ್ರೆ ಕಳೆದ ಬಾರಿ ಅದು ಶ್ರೀನಿವಾಸ್ ಪ್ರಸಾದ್ ಗೆದ್ದಿದ್ರು ಸಹ ಈಗ ಅದು ಕಾಂಗ್ರೆಸ್ ಭದ್ರಕೋಟೆ ಆಗಿದೆ. ಶ್ರೀನಿವಾಸ್ ಪ್ರಸಾದ್ ಕೇವಲ 1817 ಮತಗಳ ಅಂತರದ ಮಾತ್ರ ಗೆದ್ದಿದ್ರು. ಆದ್ರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಸುಮಾರು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಇದರಲ್ಲಿ ಅದು 7 ಜನ ಕಾಂಗ್ರೆಸ್ MLAಗಳೇ ಇದ್ದಾರೆ.
ಹಾಗಾಗಿ ಜೊತೆಗೆ ಇಲ್ಲಿ ಪರಿಷ್ಠ ಜಾತಿಯವರು ಸುಮಾರು 4.5 ಲಕ್ಷ ಜನ, ಪರಿಶಿಷ್ಟ ಜಾತಿಯವರು ಇದ್ದಾರೆ. ಸುಮಾರು 80,000ಕ್ಕೂ ಹೆಚ್ಚು ಜನ ಮುಸ್ಲಿಂ ಇದ್ದಾರೆ, ಉಪ್ಪಾರು 2 ಲಕ್ಷ ಜನ ಇದ್ದಾರೆ, ಕುರುಬರು ಸುಮಾರು 1,20,000 ಜನ ಇದೆ. ಇದೆಲ್ಲ ಕಾಂಗ್ರೆಸ್ ವೋಟ್ ಬ್ಯಾಂಕು. ಹಾಗಾಗಿ ಏನು 5 ಲೋಕಸಭಾ ಕ್ಷೇತ್ರಗಳು ಹೇಳಿದೆ, ಗುಲ್ಬರ್ಗ ಇರ್ಬೋದು, ವಿಜಯಪುರ ಇರ್ಬೋದು, ಚಿತ್ರದುರ್ಗ, ಕೋಲಾರ ಮತ್ತು ಚಾಮರಾಜನಗರ. ಇದರಲ್ಲಿ ಚಾಮರಾಜನಗರ ಸ್ವಲ್ಪ ಸೇಫೆಸ್ಟ್ ಅನ್ನೋದು ಕಾಂಗ್ರೆಸ್ ಹೇಳೋದ್ರಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದು ಭದ್ರಕೋಟೆ ಕಾಂಗ್ರೆಸ್ಗೆ. ಆಮೇಲೆ ಅಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕ್ಷೇತ್ರನೂ ಕೂಡ ಬರುವಂತ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಎಫರ್ಟ್ ಅನ್ನ ಬೇಕಾದ್ರೆ ಸಿದ್ದರಾಮಯ್ಯನವರು ಕೂಡ ಹಾಕಬೇಕಾಗತ್ತೆ. ಸೊ ಗೆಲ್ಲುವಂತ ಚಾನ್ಸಸ್ ಇನ್ನು ಹಿಮ್ಮಡಿ ಆಗ್ಬಹುದೇನೋ ಅಂತ. ಹೌದು, ಖಂಡಿತ. ಏಕಪಕ್ಷೀಯ ಮಲ್ಲಿಕಾರ್ಜುನ ಖರ್ಗೆ ಬಂದ್ರಂತೂ ಇಲ್ಲಿ ಏಕಪಕ್ಷೀಯ ಚುನಾವಣೆ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಕಾಂಗ್ರೆಸ್ ಭದ್ರವಾಗಿದೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ವಿಧಾನಸಭಾ ಚುನಾವಣೆಯನ್ನು ಗಮನಿಸಿಕೊಂಡ್ರೆ ಕಾಂಗ್ರೆಸ್ ತುಂಬಾ ಬಲವಾಗಿದೆ. ಬಲವಾದ ಅಭ್ಯರ್ಥಿ ನಿಲ್ಲಿಸಿದ್ರೆ ಮಾತ್ರ ಬಿಜೆಪಿಗೆ ಸ್ವಲ್ಪ ಅವಕಾಶ ಇರ್ಬೋದು ಹೊರತು ಬೇರೆ ಯಾವ್ದು ಕ್ಯಾಂಡಿಡೇಟ್ ಹಾಕೋದು ಕಷ್ಟ. ಹಾಗಾಗಿ ಸಚಿವ ಮಹದೇವಪ್ಪ ನಿಂತ್ಕೋತಾರೆ ಅಂತ ಒಂದು ಮಾತು ಕೇಳ್ಬರ್ತಾ ಜೊತೆಗೆ ಮಹದೇವಪ್ಪ ನನಗೆ ಬೇಡ, ನನ್ನ ಮಗನ್ ಕೊಡಿ ಅಂತ ಕೇಳ್ತಾ ಇದಾರಂತೆ. ಇದ್ರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳ್ಬರ್ತಾ ಇದೆ. ಇದು ಬೆಂಕಿ ನನಗೆ ಅನ್ನುವಂಥದ್ದು ಮೋಸ್ಟ್ ಪ್ರಾಬಬ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡುತ್ತೆ ಅಂತ ಕಾಣಿಸುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಲಿದ್ದಾರೆ ಅನ್ನುವಂಥದ್ದನ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.